ನೋಡಿ, ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳ ಮೆಗಾ ರೇಡ್ ಆಗ್ತಾ ಇದೆ. ಚಿಕ್ಕಮಗಳೂರು, ಮಂಡ್ಯ, ಹಾಸನ ಸೇರಿದಂತೆ ಹಲವು ಕಡೆ ಈ ರೇಡ್ ಆಗ್ತಾ ಇರೋದು. ಆಸ್ತಿ ಗಳಿಕೆ ಹೆಚ್ಚಾಗಿ ನಿಯಮ ಮೀರಿ ಆಸ್ತಿ ಗಳಿಕೆಯನ್ನ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಬಿಸಿ ತಟ್ಟುವಂತ ಸಾಧ್ಯತೆ ಇದೆ. ಲೋಕಾಯುಕ್ತ ಮೆಗಾ ರೇಡ್ ಮಾಡ್ತಾ ಇದೆ. ಸೊ ಈ ಬೆನ್ನಲ್ಲೇ ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆ ಹಿನ್ನೆಲೆ ಲೋಕ ರೇಡ್ ಮಾಡ್ತಾ ಇರೋದು. ವಾಣಿಜ್ಯ ಅಧಿಕಾರಿ ನೇತ್ರಾವತಿ ಮನೆ ಮೇಲೆ ದಾಳಿ ಮಾಡಿದೆ. ಚಿಕ್ಕಮಗಳೂರಿನ ಕಡೂರಿನಲ್ಲಿರುವಂತಹ ನೇತ್ರಾವತಿ ನಿವಾಸ ಅವ್ರದ್ದು. ಜೊತೆಗೆ ಚಿಕ್ಕಮಗಳೂರಿನಲ್ಲಿ ಕಡೂರಿನಲ್ಲಿರುವಂಥ ನೇತ್ರಾವತಿ ನಿವಾಸ ದಾಳಿ ಮಾಡಿದ್ರೆ, ಮಂಡ್ಯದಲ್ಲಿ PWD ಇಲಾಖೆ ಇ ಹರ್ಷ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಹಾಸನದಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಜಗನ್ನಾಥ್ಗೂ ಕೂಡ ಇಡೀ ಶಾಕ್ ನೀಡಿರೋದು. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳ ಮೆಗಾ ರೇಡ್ಗೆ ಈ ಆದಾಯಕ್ಕಿಂತ ಅಧಿಕ ಜಾಸ್ತಿ ಆದಾಯವನ್ನು ಗಳಿಸಿರೋರಿಗೆ ಒಂದು ರೀತಿಯಲ್ಲಿ ಶಾಕ್ ಎದುರಾಗಿದೆ. ವಿಜಯನಗರದಲ್ಲಿ ಲೋಕಾಯುಕ್ತ ದಾಳಿ, ಮತ್ತೊಂದು ಕಡೆ ಜೆಸ್ಕಾಂ AE ಭಾಸ್ಕರ್ ಮನೆ ಮೇಲೆ ಕೂಡ ದಾಳಿಯಾಗಿರೋದು. ಮೈಸೂರು ಮೂಡ AE ಯಜ್ಞೇಂದ್ರ ಕೂಡ ಈ ಒಂದು ಶಾಕ್ಗೆ ಒಳಗಾಗಿದ್ದಾರೆ. ಮಂಗಳೂರಿನಲ್ಲೂ ಕೂಡ ಮೆಸ್ಕಾಂ ಇಂಜಿನಿಯರ್ ಮೇಲೆ ದಾಳಿಯಾಗಿರೋದು. ಮತ್ತೊಂದು ಕಡೆ ಶಾಂತಕುಮಾರ್ ಮೇಲೆ ಲೋಕ ದಾಳಿಯಾಗಿದೆ. ಮಂಗಳೂರಿನ ಅತ್ತಾವರ ವಿಭಾಗದ ಮೆಸ್ಕಾಂ ಶಾಂತಕುಮಾರ್ ಕೂಡ ಅವ್ರ ಮನೆ ಮೇಲೂ ಕೂಡ ದಾಳಿಯಾಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಹಾಸನದಿಂದ ಕುಶ್ವತ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲಿಗೆ ಅಜಯ್ನ ಕೇಳ್ತಾ ಹೋಗ್ತೀನಿ. ಅಜಯ್, ಈ ಒಂದು ಮೆಗಾ ರೇಡ್ ಸದ್ಯಕ್ಕೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ದಿವಿತ್, ಏನಂತಂದ್ರೆ ಇವತ್ತು ಬೆಳ್ಳಂಬೆಳಗ್ಗೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗಾಗಲೇ ಏನು ಸರ್ಕಾರಿ ಅಧಿಕಾರಿಗಳಿಗಾಗಲೇ ಶಾಕನ್ನು ಕೊಟ್ಟಿರುವಂಥದ್ದು. ಅಂದರೆ ಬರೋಬ್ಬರಿ ರಾಜ್ಯದಲ್ಲಿ 10 ಜಿಲ್ಲೆಗಳಲ್ಲಿ ಈಗಾಗಲೇ ರೈಡ್ ಮಾಡಲಾಗಿದೆ ಅಂತೇಳಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ 10 ಜನಕ್ಕೆ ಸೇರಿದಂಥ 40ಕ್ಕೂ ಹೆಚ್ಚು ಕಡೆಗಳಲ್ಲೂ ಕೂಡ ಈಗಾಗಲೇ ರೈಡ್ ಕಂಟಿನ್ಯೂ ಆಗಿರುವಂಥದ್ದು. ಬಹುತೇಕ ಒಂದು 30 ರಿಂದ 40 ಟೀಮ್, ಅಂದರೆ ಲೋಕಾಯುಕ್ತ ಟೀಮ್ ಈಗಾಗಲೇ ಆಲ್ ಓವರ್ ಕರ್ನಾಟಕ ಈಗಾಗಲೇ ಸರ್ಚ್ ಮಾಡ್ತಾ ಇರುವಂಥದ್ದು. ಅಂದ್ರೆ ಲೋಕಾಯುಕ್ತ ಸರ್ಚ್ ಮಾಡುತ್ತೆ ಅಂದ್ರೆ ಅಲ್ಲಿ ನಿಜಕ್ಕೂ ಕೂಡ ಅಲ್ಲಿ ಏನೋ ಒಂದು ಲೋಪ ಆಗಿದೆ ಅಂತಾನೆ ಅರ್ಥ. ಸೊ ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಸಾಕಷ್ಟು ಕಂಪ್ಲೇಂಟ್ ಬರ್ತಾ ಇರುತ್ತೆ. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತಿನ ರೈಡ್ ಆಗಿದೆ ಅಂತ ಹೇಳಿ ಕೂಡ ಗೊತ್ತಾಗ್ತಿರುವಂಥದ್ದು. ಪ್ರಮುಖವಾದಂಥ ಅಂಶ ಏನಂತಂದರೆ, ಅವರ ಒಂದು ಆಸ್ತಿಯ ಗಳಿಕೆ ಏನಿರುತ್ತೆ ಅದು ಆದಾಯಕ್ಕಿಂತ ಮೀರಿ ಹೆಚ್ಚಾಗಿರುತ್ತೆ ಅನ್ನೋ ಒಂದು ವಿಚಾರವೂ ಆಗಿರ್ಬೋದು. ಜೊತೆಗೆ ಅವರೊಂದು ಪೆಂಡಿಂಗ್ ಆಫ್ ವರ್ಕ್ ಇರುತ್ತೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಹೋಗಿ ಅವರಿಗೆ ಒಂದು ವರ್ಕನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಯಾವಾಗ ಅದನ್ನು ಹೋಲ್ಡ್ ಮಾಡಿಡ್ತಾರೆ, ಅಂದರೆ ಲಂಚಕ್ಕೆ ಬೇಡಿಕೆ ಇಡುವಂಥದ್ದಾಗಿರ್ಬೋದು ಮತ್ತು ಆ ಒಂದು ಕೆಲಸವನ್ನು ಹೋಲ್ಡ್ ಮಾಡೋದಾಗಿರ್ಬೋದು, ಈ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ದೂರುಗಳು ಅಧಿಕಾರಿಗಳ ವಿರುದ್ಧ ಹೋಗಿರುತ್ತೆ. ಸೊ ಹೀಗಾಗಿ ಅಂಥವರ ವಿರುದ್ಧ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈಗಾಗಲೇ ಸಮರ ಸಾರಿರುವಂಥದ್ದು. ಇವತ್ತು ಬೆಳ್ಳಂಬೆಳಗ್ಗೆಯಿಂದನೂ ಕೂಡ ಈಗಾಗಲೇ ಎಲ್ಲ ರೀತಿಯಾದಂಥ ಒಂದು ರೀತಿ ಸಿದ್ಧತೆ ಮಾಡ್ಕೊಂಡು ಈಗಾಗಲೇ ಬಹುತೇಕ ರೈಡನ್ನು ಕೂಡ ಮಾಡ್ತಾ ಇರುವಂಥದ್ದು. ಮನೆಯಲ್ಲೂ ಕೂಡ ಸಾಕಷ್ಟು ಒಂದು ರೀತಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಮನೆಯೊಳಗೆ ಸಿಗುವಂತಹ ಚಿನ್ನ, ಬೆಳ್ಳಿ ಆಗಿರ್ಬೋದು, ಮತ್ತು ಹಣ ಆಗಿರ್ಬೋದು, ಮತ್ತು ಪ್ರಾಪರ್ಟಿ ಡೀಟೇಲ್ಸ್ ಆಗಿರ್ಬೋದು, ಮತ್ತು ವಾಹನಗಳಾಗಿರ್ಬೋದು, ಲಕ್ಸುರಿ ವಾಚ್ಗಳಾಗಿರ್ಬೋದು, ಮದ್ಯ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಈಗಾಗಲೇ ಒಂದನ್ನು ಬಿಡದೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈಗಾಗಲೇ ಸರ್ಚನ್ನು ಮಾಡ್ತಾ ಇರುವಂಥದ್ದು. ಇನ್ನು ಬಹುತೇಕ ಇನ್ನು ಪ್ರಮುಖವಾದಂಥ ಅಂಶ ಏನಂತಂದರೆ, ಮಂಡ್ಯದಲ್ಲಿರುವಂತಹ ಏನು ಹರ್ಷ PWD ಒಂದು ಇಲಾಖೆಯಲ್ಲಿ ಇರುವಂತಹ ಹರ್ಷ ಏನಿದ್ದಾರೆ ಅವರ ಮನೆ ಮೇಲೂ ಕೂಡ ಈಗಾಗಲೇ ರೈಡ್ ಮಾಡಿರೋದು. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಅವ್ರದ್ದೊಂದು ನಿವಾಸ ಇದೆ, ದೊಡ್ಡ ಒಂದು ನಿವಾಸ ಇದೆ. ಅಲ್ಲೂ ಕೂಡ ಏನು ಇಲ್ಲಿನ ಅಧಿಕಾರಿಗಳು ಕೂಡ ಈಗ ಹೋಗಿ ಅಲ್ಲಿ ರೈಡನ್ನು ಮಾಡಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಿರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ ಇಲ್ಲ ಸಂಜೆವರೆಗೂ ಕೂಡ ಈ ಒಂದು ರೈಡ್ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ದಿವಿತ್. ಓಕೆ ಅಜಯ್, ಹಾಗೆ ಹೋಲ್ಡಲ್ಲಿ ನಾನು ನಿಮ್ಮನ್ನ ಮಾತಾಡ್ತಾ ಹೋಗ್ತೀನಿ. ಮತ್ತೊಂದು ಕಡೆ ಹಾಸನದಿಂದ ಕುಶ್ವಂತ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಕುಶ್ವಂತ್, ಹಾಸನದಲ್ಲಿ ಯಾವ ರೀತಿ ಇದೆ ಮೆಗಾ ರೇಡ್ ಎಫೆಕ್ಟ್ ಅಂತ? ಈಗ ರಾಜ್ಯದ ಎಲ್ಲ ಕಡೆ ಈಗಾಗಲೇ ತಿಳಿದಂತೆ 10 ಕಡೆ ರೈಡ್ ಏನಾಗಿದೆ, ಅದರಲ್ಲಿ ಹಾಸನ ಜಿಲ್ಲೆಯು ಸೇರ್ಪಟ್ಟಿದೆ. ಹಾಸನ ಜಿಲ್ಲೆಯ ಫುಡ್ ಇನ್ಸ್ಪೆಕ್ಟರ್ ಆದಂತಹ ಜಗನ್ನಾಥ್ ಅವರ ಮನೆ ಮೇಲೆ ರೈಡ್ ಆಗಿರುವಂಥದ್ದು. ಈಗ ನಾನು ಓಕೆ, ಥ್ಯಾಂಕ್ ಯು ಅಜಯ್ ಮತ್ತು ಕುಶ್ವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಿ, ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಮೆಗಾ ರೇಡ್ ಮಾಡಿರೋದು. ಅದರಲ್ಲೂ ಪ್ರಮುಖವಾಗಿ ಚಿಕ್ಕಮಗಳೂರು, ಮಂಡ್ಯ, ಹಾಸನ ಸೇರಿ ವಿವಿಧೆಡೆ ದಾಳಿಯಾಗಿದೆ. ಅಂದರೆ ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಗಳಿಕೆ
ಹಿನ್ನೆಲೆಯಲ್ಲಿ ಲೋಕ ರೇಡ್ ಮಾಡಿರೋದು. ವಾಣಿಜ್ಯಾಧಿಕಾರಿ ನೇತ್ರಾವತಿ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ನೇತ್ರಾವತಿ ಅವರ ನಿವಾಸ ಇರೋದು. ಜೊತೆಗೆ ಮಂಡ್ಯದಲ್ಲಿ PWD ಇಲಾಖೆ ಈ ಹರ್ಷ ಮನೆ ಮೇಲೂ ಕೂಡ ದಾಳಿ ಆಗಿರೋದು.